ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರುಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕುಕ್ಕರ್ ಬಳಕೆಯಿಂದ ಆಗುವ ಭಯಾನಕ ಆರೋಗ್ಯದ ಸಮಸ್ಯೆಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಕುಕ್ಕರ್ ಅಂತಕ್ಕಂಥದ್ದು ನಮ್ಮನ್ನು ನಾಶ ಮಾಡಲಿಕ್ಕೇ ಬಂದಿದೆ ಅಂತ ನಾವು ತಿಳ್ಕೊಬೇಕು. ಭಾಳ ಜನ ಹೇಳ್ತಾರೆ ಕುಕ್ಕರ್ ಒಳ್ಳೆಯದು ಅಂತೇಳಿ. ಅವ್ರ ಜೊತೆಗೆ ನಾವು ವಾದ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಆಯುರ್ವೇದ ಶಾಸ್ತ್ರದ ಒಂದು ಸಿದ್ಧಾಂತದ ಪ್ರಕಾರ ಯಾವುದರಿಂದ, ಯಾವ ಒಂದು ಕಾರಣಗಳಿಂದ ಕುಕ್ಕರ್ ಅಪಾಯಕಾರಿ ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಆದ್ಮೇಲೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ವಾಗ್ಭಟ ಸಂಹಿತೆಯಲ್ಲಿ ಒಂದು ಶ್ಲೋಕ ಬರ್ತದೆ. ಆ ಶ್ಲೋಕದ ತಾತ್ಪರ್ಯ ಮತ್ತು ಅರ್ಥವನ್ನು ನಿಮಗೆ ಹೇಳ್ತೇನೆ. ಆಹಾರ ಬೇಯಿಸುವ ಸಂದರ್ಭದಲ್ಲಿ ಪವನದ ಸ್ಪರ್ಶ ಮತ್ತು ಸೂರ್ಯನ ಪ್ರಕಾಶ ಅದಕ್ಕೆ ತಗಲಬೇಕು. ಅಕಸ್ಮಾತಾಗಿ ಅದಕ್ಕೆ ಪವನದ ಸ್ಪರ್ಶ, ಸೂರ್ಯನ ಪ್ರಕಾಶ ತಗಲದೆ ಹೋದರೆ ಅಂತಹ ಆಹಾರ ವಿಷವಾಗುತ್ತೆ ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಮಹಾನ್ ಋಷಿಗಳಾಗಿರ್ತಕ್ಕಂಥ ಬೃಹತ್ರಯಲ್ಲಿ ಒಬ್ಬರಾಗಿರ್ತಕ್ಕಂಥ ವಾಗ್ಭಟ ಮಹಾ ಆಚಾರ್ಯರು ಹೇಳ್ತಾರೆ. ಅವರೇನೇ ಹೇಳಿದರೂ ಕೂಡ ನೂರಾರು ವರ್ಷ ಅದರ ಬಗ್ಗೆ ಸಂಶೋಧನೆಗಳಿರ್ತವೆ. ಹಾಗೂ ಅವರ ತಪಸ್ಸಿನ ಆಧ್ಯಾತ್ಮಿಕ ಶಕ್ತಿಯ ಒಂದು ಸಂಶೋಧನೆಗಳು ಕೂಡ ಅದರಲ್ಲಿರ್ತವೆ. ವಿಜ್ಞಾನವನ್ನೂ ಮೀರಿರ್ತಕ್ಕಂಥದ್ದು ಆಧ್ಯಾತ್ಮ ವಿಜ್ಞಾನ. ಅದು ನಮ್ಮ ಭಾರತೀಯ ಶಕ್ತಿ, ಅದು ಭಾರತದ ಸಂಸ್ಕೃತಿ. ಮೌಢ್ಯತೆ, ಕಂದಾಚಾರಗಳು ಭಾರತದ ಸಂಸ್ಕೃತಿ ಅಲ್ಲ, ಆಧ್ಯಾತ್ಮ ಭಾರತದ ಸಂಸ್ಕೃತಿ. ಆಧ್ಯಾತ್ಮಿಕ ನಾಡು ಈ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ದರೆ ಅದು ಭಾರತ. ಅಂಥ ಭಾರತವನ್ನು ಮೌಢ್ಯತೆಯ ಭಾರತವನ್ನಾಗಿ ಮಾಡಿರ್ತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಳೋದು ಭಾಳ ದುಃಖದ ಸಂಗತಿ ಅಂತ ಅನ್ನಿಸ್ತದೆ ನನಗೆ. ಭಾಳ ಭಾರತವನ್ನು ಮೌಢ್ಯಾಚರಣೆ, ಕಂದಾಚರಣೆಗಳಲ್ಲಿ ನಾವು ಕಟ್ಟಿ ಹಾಕ್ತಾ ಇದ್ದೇವೆ. ಇದು ಭಾರತಕ್ಕೆ ಮಾಡತಕ್ಕಂಥ ದೊಡ್ಡ ಅವಮಾನ ಅಂತ ಹೇಳ್ಬೋದು. ಅದಿರಲಿ, ಕುಕ್ಕರ್ನಲ್ಲಿ ನಾವು ಅಡುಗೆಯನ್ನು ಬೇಯಿಸೋದ್ರಿಂದ ಪೋಷಕಾಂಶಗಳು ಹೇಗೆ ಹಾಳಾಗ್ತವೆ ಅನ್ನೋದನ್ನು ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ, ನೀವು ಕುಕ್ಕರ್ನಲ್ಲಿ ಬೇಯಿಸಿರ್ತಕ್ಕಂಥ ಬೇಳೆನ, ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಿರ್ತಕ್ಕಂಥ ಬೇಳೆನ ಪರೀಕ್ಷೆ ಮಾಡಿಸಿ ಅದರಲ್ಲಿ ಎಷ್ಟು ಪೋಷಕಾಂಶಗಳಿದ್ದಾವೆ ಅಂತ. ನಾವಂತೂ ಪರೀಕ್ಷೆ ಮಾಡಿಸಿ ನಮಗೆ ಕನ್ಫರ್ಮ್ ಆಗಿದೆ. ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಿದರೆ, ಸ್ಟೀಲಿನ ಪಾತ್ರೆಯಲ್ಲಿ ಬೇಯಿಸಿದರೆ, ಹಿತ್ತಾಳೆ ಪಾತ್ರೆಯಲ್ಲಿ ಬೇಯಿಸಿದರೆ 100ಕ್ಕೆ 90ಕ್ಕೂ ಹೆಚ್ಚು ಒಂದು ಪ್ರಮಾಣದಲ್ಲಿ ಪೋಷಕಾಂಶಗಳು ನಮ್ಗೆ ಸಿಗ್ತವೆ. ಆದರೆ ಕುಕ್ಕರ್ನಲ್ಲಿ ಬೇಯಿಸಿದರೆ 100ಕ್ಕೆ 90ರಷ್ಟು ಅಂಶಗಳು ಹಾಳಾಗ್ತವೆ. ಕೇವಲ ಒಂದು 10-15% ಪೋಷಕಾಂಶಗಳ ಒಂದು ಅಲ್ಲಿ ಉಳಿತಾಯ ಆಗ್ತದೆ ಅಷ್ಟೇ. ಎಲ್ಲ ಪೋಷಕಾಂಶಗಳು ನಾಶ ಆಗ್ತವೆ. ಯಾಕಂದರೆ ಕೆಳಗಡೆ ಬೆಂಕಿ, ಮೇಲುಗಡೆ ಒಂದು ಬೆಂಕಿಯ ಒಂದು ಹವೆ, ಆ ಸ್ಟೀಮ್, ಉಷ್ಣದ ಹವೆ, ಅವೆರಡೂ ಸೇರಿದಾಗ ಏನಾಗುತ್ತೆ, ವೇಗವಾಗಿ ಆಹಾರ ಮೆತ್ತಗಾಗುತ್ತೆ. ಆಹಾರ ಬೇಯೋದಿಲ್ಲ. ಆಹಾರ ಬೆಂದರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ವಿಕಾಸವಾಗ್ತವೆ. ಅದರಲ್ಲಿರ್ತಕ್ಕಂಥ ಆ ಒಂದು ಮೈಕ್ರೋ ನ್ಯೂಟ್ರಿಷನ್ಗಳು, ಅದರಲ್ಲಿರ್ತಕ್ಕಂಥ ಪೋಷಕ ಸತ್ವಗಳು ಏನಾಗ್ತವೆ, ವಿಕಾಸ ಆಗ್ತವೆ, ಬಿಡುಗಡೆ ಆಗ್ತವೆ. ಆದರೆ ಪ್ರೆಷರ್ಗೆ ಏನಾಗ್ತದೆ, ಕುಕ್ಕರ್ನಲ್ಲಿ ಅವೆಲ್ಲ ಮೆತ್ತಗಾಗ್ತವೆ ಹೊರತು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ವಿಕಾಸ ಆಗೋದಿಲ್ಲ, ಅವು ಸತ್ತು ಹೋಗ್ತವೆ. ಕುತ್ತಿಗೆ ಹಿಸುಕ್ದಂಗೆ ಆಗ್ತದೆ ಅದರಲ್ಲಿ. ಅದಕ್ಕೆ ನಾವು ಯಾವತ್ತೂ ತಮಾಷೆಗೊಂದು ಮಾತಾಡ್ತಿರ್ತೇವೆ, ಗಂಡು ಮಕ್ಕಳಿಗೆ ನಿಕ್ಕರ್ ಇಲ್ಲ ಅಂದರೂ ಹೆಣ್ಮಕ್ಳಿಗೆ ಕುಕ್ಕರ್ ಬೇಕಾಗಿದೆ ಈಗ ಅಂಥ ಪರಿಸ್ಥಿತಿ. ಯಾಕಂದರೆ ಅವ್ರು ಕುಕ್ಕರ್ ಮೇಲೆ ಇಟ್ಟು ಏನು ಮಾಡ್ತಾರೆ, ಸೀರಿಯಲ್ಗಳನ್ನು ನೋಡ್ತಾರೆ, ಧಾರಾವಾಹಿಗಳು ನೋಡ್ತಾರೆ. ಧಾರಾವಾಹಿ ನೋಡೋದ್ರಿಂದ ಮನೆಯ ವಾತಾವರಣನೇ ಹಾಳಾಗಿ ಹೋಗ್ತದೆ. ಆ ಧಾರಾವಾಹಿಗಳಲ್ಲಿ ಎಂತೆಂಥ ಸನ್ನಿವೇಶಗಳು ಎದುರಾಗ್ತವೆ ನೋಡಿ ನೀವು. ಯಾವುದ್ಯಾವುದೋ ಮೋಸ, ಯಾವುದ್ಯಾವುದೋ ವಂಚನೆಯ ವಿಚಾರಗಳನ್ನು ತೋರಿಸ್ತಾ ಇರ್ತಾರೆ, ಷಡ್ಯಂತ್ರ ಪಿತೂರಿಗಳನ್ನು ತೋರಿಸ್ತಾ ಇರ್ತಾರೆ, ಯಾವುದ್ಯಾವುದೋ ಅಫೇರ್ಗಳನ್ನು ಅಲ್ಲಿ ತೋರಿಸ್ತಾ ಇರ್ತಾರೆ. ಅಂಥವುಗಳನ್ನು ನೋಡಿ ಮನೆಯ ವಾತಾವರಣ ಹದಗೆಡ್ತದೆ, ಮಕ್ಕಳ ಭವಿಷ್ಯ ಹಾಳಾಗ್ತದೆ. ಒಳ್ಳೆ ಕಾರ್ಯಕ್ರಮಗಳು ನೋಡ್ಲಿಕ್ಕೆ ಆಗೋದೇ ಇಲ್ಲ ನಮಗೆ. ಅದಕ್ಕೆ ನಾವೀಗ ಬದಲಾಗಬೇಕು. ನಾವೀಗ ಬದಲಾಗದೇ ಇದ್ದರೆ ನಾವು ನಮ್ಮ ಕೈಯಾರೆ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೇವೆ, ನಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತೇವೆ. ಅದಕ್ಕೆ ಯಾರಿಗಾದರೂ ಹೇಳಿ ನೋಡಿ, ಅಲ್ಲಿ ಯಾರು ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡ್ತಾರೆ, ಕುಕ್ಕರ್ನಲ್ಲಾದರೆ ತಾನೇ ಸೀಟಿ ಹೊಡೆದ್ಬಿಡ್ತದೆ. ಅದೆಷ್ಟು ಬೇಗ ಸೀಟಿ ಹೊಡಿತದೋ ಅಷ್ಟು ಬೇಗ ನಾವು ಸೀಟಿ ಹೊಡಿಸ್ಕೊಂಡು ಮೇಲೆ ಹೋಗ್ಬೇಕಾಗತ್ತೆ. ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ.
ಕುಕ್ಕರ್ ಬಳಕೆ ಮಾಡೋದ್ರಿಂದನೇ ಬಿ ಪಿ, ಶುಗರು ಇಂಥ ಆಟೋಇಮ್ಯೂನ್ ಡಿಸೀಸ್ಗಳು, ರೋಗ ಪ್ರತಿರೋಧಕ ಶಕ್ತಿಯ ಕೊರತೆ, ಆಯಸ್ಸು ಕಮ್ಮಿ ಆಗ್ತಾಯಿದೆ. ಮಕ್ಕಳ ಜೆನೆಟಿಕ್ ಕೋಡ್ ವೀಕ್ ಆಗಿ ಮಕ್ಕಳಿಗೆ ಈಗ ಬಹಳ ದೊಡ್ಡ ದೊಡ್ಡ ರೋಗಗಳು ಬರ್ತಾ ಇದ್ದಾವೆ. ಹಿಂದಿನ ಜನ 100 ವರ್ಷ ಬದುಕ್ತಾಯಿದ್ರು, ಗಟ್ಟಿಯಾಗಿದ್ದರು. ಈಗ 60 ವರ್ಷ ಬದುಕಲಿಕ್ಕೂ ಕೂಡ ತೊಂದರೆ ಆಗಲಿಕ್ಕೆ ಇಂಥ ಕೃತಕ ಪದ್ಧತಿಗಳೇ ಮೂಲ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ಹಿಂದೆ ನೀವು ಬದಲಾಗಿ ಮಣ್ಣಿನ ಮಡಿಕೆಯಲ್ಲಾದರೂ ಬೇಯಿಸಿ ಆಹಾರವನ್ನು, ಸ್ಟೀಲು ಹಿತ್ತಾಳೆ ಪಾತ್ರೆಯಲ್ಲಿ ಬೇಯಿಸಿ. ಆದರೆ ತಾಮ್ರದ ಪಾತ್ರೆಯಲ್ಲಿ ಬೇಯಿಸ್ಬೋದು. ಈ ಅಲ್ಯೂಮಿನಿಯಮಲ್ಲಿ ಮಾತ್ರ ಬೇಯಿಸಬೇಡಿ. ಅಲ್ಯೂಮಿನಿಯಂ ಅತ್ಯಂತ ಅಪಾಯಕಾರಿ. ಅದು ಭಾರತದಲ್ಲಿ ಇರಲಿಲ್ಲ, ಜೈಲಲ್ಲಿ ಬ್ರಿಟಿಷರು ತೆಗೆದುಕೊಂಡು ಬಂದರು. ಅಲ್ಯೂಮಿನಿಯಮಲ್ಲಿ ಆಹಾರ ಬೇಯಿಸೋದು ಅತ್ಯಂತ ಪಾಯ್ಸನಸ್. ಅದರಲ್ಲಿ ಅಲ್ಯೂಮಿನಿಯಂ ಅಂಶ ಬಿಡುಗಡೆ ಆಗಿ ಅದು ಕರಗಿ ಅದರಲ್ಲಿ ಆಹಾರದಲ್ಲಿ ಸೇರಿ ಆ ಒಂದು ವಿಷಕಾರಿ ಒಂದು ಅಂಶ ನಮ್ಮ ಆರೋಗ್ಯದಲ್ಲಿ ಬಹಳ ತೊಂದರೆ ಮಾಡ್ತದೆ. ಕಿಡ್ನಿ, ಲಿವರು, ಹೃದಯಕ್ಕೆ, ನಮ್ಮ ಕರುಳುಗಳಿಗೆ, ನಮ್ಮ ಮೆದುಳಿನ ಒಂದು ಭಾಗಗಳಿಗೆ ಅದು ತುಂಬ ದೊಡ್ಡ ಅಪಾಯವನ್ನು ತಂದೊಡ್ತದೆ. ಅದಕ್ಕೆ ಅಲ್ಯೂಮಿನಿಯಮನ್ನು ಹೊರತುಪಡಿಸಿ ಬೇರೆ ಯಾವ ಮೆಟಲಲ್ಲಾದರೂ ಕೂಡ ಆಹಾರವನ್ನು ನೀವು ಬೇಯಿಸ್ಬೋದು. ಹಾಗೆಯೇ ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಿದರೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಪೋಷಕಾಂಶಗಳು ಸಿಗ್ತವೆ. ಕುಕ್ಕರ್ನ ಇವತ್ತು ನಿಮ್ಮ ಮನೆಯಿಂದ ಹೊರಗೆ ಹಾಕಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ಫೇಸ್ಬುಕ್ನಲ್ಲೂ ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ಇಂಥ ಆರೋಗ್ಯದ ವಿಚಾರಗಳನ್ನು ಒಳಗೊಂಡ ಸುಮಾರು ಸೂತ್ರಗಳಿದ್ದಾವೆ. ಅವುಗಳನ್ನೆಲ್ಲವನ್ನು ನಾವು ನಮ್ಮ 5 ದಿವಸದ ಯೋಗ ತರಬೇತಿ ಶಿಬಿರದಲ್ಲಿ ಹೇಳಿಕೊಡ್ತೇವೆ. ಆ ಶಿಬಿರಕ್ಕೆ ತಾವು ಭಾಗವಹಿಸೋ ಇಚ್ಛೆ ಇದ್ದರೆ ತಾವು ನಮ್ಮ ಆಶ್ರಮಕ್ಕೆ ಬಂದು ಭೇಟಿ ಕೊಡ್ಬೋದು. ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ನಮ್ಮ ಆಶ್ರಮ ಫಾರೆಸ್ಟ್ ಒಂದು ಮಧ್ಯದಲ್ಲಿ ಇದೆ. ಆ ಒಂದು ದಟ್ಟ ಅರಣ್ಯದ ಮಧ್ಯದಲ್ಲಿರ್ತಕ್ಕಂಥ ಆ ಒಂದು ಆಶ್ರಮದಲ್ಲಿ 5 ದಿನ ವಿಶೇಷ ತರಬೇತಿ, ಜೀವನದ ಮೌಲ್ಯಗಳು, ಆ ಒಂದು ಆರೋಗ್ಯದ ನಿಯಮಗಳು ಹಾಗೂ ಆಧ್ಯಾತ್ಮಿಕ ಒಂದು ಜ್ಞಾನವನ್ನು ಪಡೆಯೋದ್ರ ಜೊತೆಗೆ ಯೋಗ ಜ್ಞಾನವನ್ನು ಕೂಡ ತಾವಲ್ಲಿ ಪಡ್ಕೊಳ್ಬೋದು. ಆ 5 ದಿವಸ ಶಿಬಿರದಲ್ಲಿ ಮೌನ ಇರ್ತದೆ. ತಾವು ಮೊಬೈಲನ್ನು ತೆಗೆದುಕೊಂಡು ಬರುವ ಹಾಗಿಲ್ಲ. ತಂದರೂ ಕೂಡ ಆ ಮೊಬೈಲನ್ನು ನಾವು ಏನು ಮಾಡ್ತೇವೆ, ಸ್ವಿಚ್ ಆಫ್ ಮಾಡಿಸ್ತೇವೆ. ಯಾರ ಕೂಟಗೂ 5 ದಿವಸದವರೆಗೂ ಯಾರ ಜೊತೆಗೂ ಮಾತಾಡಲಿಕ್ಕೆ ಆಗೋದಿಲ್ಲ. 5 ದಿವಸ ಮೌನ ಇರ್ತದೆ. ಅಂಥ ಶಿಬಿರಕ್ಕೂ ಕೂಡ ತಾವು ಭಾಗವಹಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.